ಶ್ರೀ ದಕ್ಷಿಣಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ ದೇವಸ್ಥಾನದ ಬಗ್ಗೆ ಹೆಸರೇ ಸೂಚಿಸುವಂತೆ ಶ್ರೀ ದಕ್ಷಿಣಮುಖ ನಂದಿತೀರ್ಥ ಕಲ್ಯಾಣಿ ಕ್ಷೇತ್ರವು ದಕ್ಷಿಣಾಭಿಮುಖವಾಗಿ ನಂದಿ ಮತ್ತು ಶಿವನ ವಿಗ್ರಹಗಳನ್ನು ಹೊಂದಿದೆ. ದಕ್ಷಿಣಾಭಿಮುಖವಾಗಿರುವ ಇಂತಹ ವಿಗ್ರಹಗಳು ಅಪರೂಪದ ಕಾರಣ ಇಲ್ಲಿನ ಶಿವನನ್ನು ದಕ್ಷಿಣಾಮೂರ್ತಿ ಎಂದು ಕರೆಯುತ್ತಾರೆ. ನಂದಿಯ ವಿಗ್ರಹವು ಶಿವಲಿಂಗದ ಮೇಲಿನ ವೇದಿಕೆಯ ಮೇಲೆ ನೆಲೆಗೊಂಡಿದೆ ಮತ್ತು ಅಲ್ಲಿ ನಂದಿಯ ಬಾಯಿಂದ ಶಿವಲಿಂಗದ ಮೇಲೆ ನಿರಂತರ ನೀರು ಹರಿಯುತ್ತಿದೆ. ನಂದಿಯ ಬಾಯಿಯಿಂದ ನೀರಿನ ಮೂಲ ತಿಳಿದಿಲ್ಲ ಮತ್ತು ಅದು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತದೆ. ನೀರು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಹಲವಾರು ಭಕ್ತರು ಈ ನೀರನ್ನು ತೀರ್ಥವಾಗಿ ಸೇವಿಸಿ ಪ್ರಯೋಜನ ಪಡೆದಿದ್ದಾರೆ. ದೇವಾಲಯದ ಇತಿಹಾಸ ದೇವಾಲಯವು 400 ವರ್ಷಗಳಿಗಿಂತಲೂ ಹಳೆಯದು. ಇಡೀ ದೇವಸ್ಥಾನ ಮಣ್ಣಿನಡಿಯಲ್ಲಿ ಮುಳುಗಿದ್ದು ನಂದಿಯ ತಲೆಯ ಮೇಲಿನ ಭಾಗ ಮಾತ್ರ ಕಾಣಿಸುತ್ತಿತ್ತು. 1997ರಲ್ಲಿ ಮಲ್ಲೇಶ್ವರಂ ನಿವಾಸಿಗಳ ನೆರವಿನಿಂದ ರಾಜಕೀಯವಾಗಿ ಪ್ರಭಾವಿಯಾಗಿದ್ದ ಜನರು ರಿಯಲ್ ಎಸ್ಟೇಟ್ ಹಿತಾಸಕ್ತಿ ಹೊಂದಿರುವವರಿಂದ ದೇವಾಲಯದ ಕಥಾವಸ್ತುವನ್ನು ಉಳಿಸಲು ಸಹಾಯ ಮಾಡಿದರು ಮತ್ತು ಭೂಮಿಯನ್ನು ಉತ್ಖನನ ಮಾಡಿದರು. ಅವರ ಆಶ್ಚರ್ಯಕ್ಕೆ ಅವರು ಶಿವಲಿಂಗ, ನಂದಿಯ ವಿಗ್ರಹಗಳೊಂದಿಗೆ ವಿಸ್ತಾರವಾಗಿ ನಿರ್ಮಿಸಲಾದ ದೇವಾಲಯದ ತೊಟ್ಟಿಯನ್ನು ಕಂಡುಹಿಡಿದರು. ಟ್ಯಾಂಕ್ನಲ್ಲಿ ಮೀನು ಮತ್ತು ಆಮೆಗಳಿವೆ. ಗೂಳಿಯ ಬಾಯಿಯನ್ನು ಸ್ವಚ್ಛಗೊಳಿಸಿದಾಗ ಒಂದು ಸಣ್ಣ ಪವಾಡ ಸಂಭವಿಸಿತು ಮತ್ತು ನೀರು ಎಡೆಬಿಡದೆ ಸುರಿಯಿತು. ಹಿಂದೂ ದೇವಾಲಯಗಳನ್ನು ನಿರ್ಮಿಸಲು ಎಲ್ಲಾ ವಾಸ್ತುತತ್ವಗಳನ್ನು ಅನುಸರಿಸಲಾಗಿದೆ. ಕಲ್ಯಾಣಿಯ ಮೆಟ್ಟಿಲುಗಳ ಮೇಲೆ ಹಾವು, ಆಮೆ ಮತ್ತು ಮೀನಿನ ಕೆತ್ತನೆಗಳನ್ನು ಕಾಣಬಹುದು. ಪೂಜೆಗಳು ಮತ್ತು ಹಬ್ಬಗಳು ವಿಶೇಷ ಪೂಜೆಗಳು ಮತ್ತು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಅವುಗಳೆಂದರೆ ದಕ್ಷಿಣಾಮೂರ್ತಿ ಪೂಜೆ, ಪ್ರದೋಷಕಾಲ ಪೂಜೆ, ಕಾರ್ತಿಕ ಮಾಸ ಪೂಜೆ, ಮಾಸ ಶಿವರಾತ್ರಿ, ಮಹಾಶಿವರಾತ್ರಿ, ಸೋಮವಾರದ ವಿಶೇಷ ಪೂಜೆಗಳು ಮತ್ತು ಸಂಕ್ರಾಂತಿ ವಿಶೇಷ ಪೂಜೆಗಳು. ದಕ್ಷಿಣಾಮೂರ್ತಿ ಪೂಜೆಯ ಸಮಯದಲ್ಲಿ ಭಕ್ತನ ಮಣಿಕಟ್ಟಿಗೆ ದಕ್ಷಿಣಾಮೂರ್ತಿ ಎಂಬ ಪವಿತ್ರ ದಾರವನ್ನು ಕಟ್ಟಲಾಗುತ್ತದೆ. ಈ ದಾರವು ಗುರುಬಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಅಂದರೆ ವೃತ್ತಿಪರ, ಮದುವೆ ಮತ್ತು ಜೀವನದ ಇತರ ಪ್ರಮುಖ ಅಂಶಗಳ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಕಾರ್ತಿಕ ಮಾಸದ ಸಮಯದಲ್ಲಿ ದೇವತೆಗಳ ಮುಂದೆ ಮೆಟ್ಟಿಲುಗಳು ಎಣ್ಣೆಯ ದೀಪಗಳಿಂದ ಬೆಳಕು ಮತ್ತು ಭಕ್ತರು ಯಾವುದೇ ವಿದ್ಯುತ್ತಿಲ್ಲದೆ ಎಣ್ಣೆ ದೀಪಗಳ ಬೆಳಕಿನಲ್ಲಿ ಶಿವ ಮತ್ತು ನಂದಿಯ ದೈವಿಕ ರೂಪವನ್ನು ವೀಕ್ಷಿಸುತ್ತಾರೆ. ಮೈಟೆಂಪಲ್ ದೇವಾಲಯಗಳು ಮತ್ತು ಹಿಂದೂ ಧರ್ಮದ ಬಗ್ಗೆ ಎಲ್ಲವೂ ಪರಂಪರೆ.